ದರ್ಶನ್ ನೋಡಿ, ಅವ್ರದ್ದು ಮಿಥುನ್ ಲಗ್ನ. ಲಗ್ನಕ್ಕೆ 12ನೇ ಮನೇಲಿ ಗುರು ಇದೆ, ವ್ಯಯಭಾವದಲ್ಲಿ ಗುರು ಇದೆ. ಅವರಿಗೆ ಕರ್ಮಸ್ಥಾನಾಧಿಪತಿಯಾದ ಗುರು ಮತ್ತೆ ಸಪ್ತಮ ಸ್ಥಾನಾಧಿಪತಿಯ ಗುರು 12ನೇ ಭಾವದಲ್ಲಿದ್ದು ಅವರಿಗೆ ಗುರು ದೆಸೆ 10ರಲ್ಲಿ ಶುರುವಾಗಿದೆ. 2010ರಲ್ಲಿ 26ವರೆಗೂ ಇರುತ್ತೆ, ಅಂದ್ರೆ ಡಿಸೆಂಬರ್ವರೆಗೂ ಇರುತ್ತೆ. 16 ವರ್ಷ ಗುರುದೆಸೆ. ಆ ಗುರು ವ್ಯಯಭಾವದಲ್ಲಿರೋದ್ರಿಂದ 11ನೇ ಇಸ್ವಿನಲ್ಲಿ ಹೆಂಡತಿನ ಹೊಡೆದು ಜೈಲಿಗೆ ಹೋದ್ರು ಅವರು. ಆಯ್ತಾ, ಆಮೇಲೆ ತದನಂತರ ಬಂದ್ರು, ಕಾರ್ಯಕ್ರಮ ನಡ್ಕೊಂಡಾಯ್ತು. ಈಗ ಕೊನೆಯಲ್ಲಿ ಬೇರೆ ಯಾರ ಮಾತೋ ಕೇಳಿ ಅಪವಾದಕ್ಕೆ ಗುರಿಯಾಗಿ ಇವತ್ತು ಜೈಲಲ್ಲಿದ್ದಾರೆ. ಅಂದ್ರೆ ಗುರು ವ್ಯಯಭಾವದಲ್ಲಿದ್ದರೆ ಈ ಸ್ಥಿತಿ ಅವರಿಗೆ ಬಂದಿದೆ ಅಂತ ಖಂಡಿತ ಹೇಳ್ಬೋದು. ಹಾಗೆ ಕೇವಲ ದರ್ಶನೇ ಅಲ್ಲದೆ ಎಲ್ಲರ ಜೀವನದಲ್ಲೂ ಗ್ರಹಗಳು ಅಗೋಚರವಾಗಿ ಮಾನವನ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ವಿಜಯ ಮಲ್ಯ ತಗೊಳ್ಳಿ, ಅವ್ರಿಗೆ 19 ವರ್ಷ ಶನಿ ದಿಸೆ. ಅವ್ರದ್ದು ಧನುರ್ಲಗ್ನ. ಲಗ್ನದಲ್ಲಿ ರವಿ ಬುಧ ಶುಕ್ರ ಇರೋದ್ರಿಂದ ಅವರು ಯಾವಾಗಲೂ ಹುಡುಗಿರ ಜೊತೆ ಅನ್ಯೋನ್ಯವಾಗಿ ವೈಭವದಿಂದ ಇರ್ತಾ ಇದ್ರು. ಯಾಕೆಂದ್ರೆ ಯುವರಾಜ ಬುಧ ಯುವರಾಜ ಲಗ್ನದಲ್ಲಿ ಇದ್ದ, ಶುಕ್ರ ಐಹಿಕ ಸುಖಭೋಗಗಳ ಕಾರಕ ಇದ್ದ, ರವಿ ಆತ್ಮಕಾರಕ, ಅವರ ಆತ್ಮನೇ ಅಂತದ್ದು. ಮತ್ತೆ ಆ ಲಗ್ನಕ್ಕೆ ರವಿ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ರವಿ, ದಶಮಾಧಿಪತಿಯಾಗಿರ್ತಕ್ಕಂಥ ಬುಧ, ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿದ್ದ ಅಂತ ವೈಭೋಗ ಜೀವನ ಅವ್ರು ಅವತ್ತಿಂದ ನಡೆಸ್ತಿದ್ದಾರೆ, ಮುಂದೇನು ನಡೆಸ್ಕೊಂಡು ಹೋಗ್ತಾರೆ. ಆದರೆ ಅವರಿಗೆ ಧನಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿ ಧನಸ್ಥಾನ ವ್ಯಯಸ್ಥಾನದಲ್ಲಿ ಇದ್ದಿದ್ರಿಂದ ಶನಿ ದಿಸೆ ಪ್ರಾರಂಭ ಆದಾಗಿನಿಂದ ಇವತ್ತವರೆಗೂ ಅವರು ದೇಶ ಬಿಟ್ಟು ಆಚೆ ಹೋಗಿದ್ದಾರೆ. ಅವರ ಎಲ್ಲ ಸುಖ ಭೋಗಗಳು ಹಾಳಾಗೋಗಿದೆ. ಭಾರತದಲ್ಲಿ ಇದ್ದಂಥ ಎಲ್ಲ ಆಸ್ತಿ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಹರಾಜಾಗಿ ಈ ತರ ಆಗಿದೆ. ಅಂದ್ರೆ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನ ಕೊಡುತ್ತವೆ ಅಂತ ಸಮರ್ಥನೆ ಮಾಡಿ ಹೇಳೋದಕ್ಕೆ ಇವೆಲ್ಲ ಸಾಕ್ಷೀಭೂತವಾಗಿ ನಿಂತಿವೆ ಅಂತ ಹೇಳ್ಬೋದು.